ಇವತ್ತು ನಾವು ಮಾತನಾಡುವ ಸ್ಯಾಂಡಲ್ವುಡ್ ಇತ್ತೀಚಿನ ಬಹುಚರ್ಚಿತ ಸಿನಿಮಾ ಲ್ಯಾಂಡ್ ಲಾರ್ಡ್ ಬಗ್ಗೆ ಕೂಡ ಕಟ್ಟಿರ ಕಾತಿಯಾ ಜಡೇಜಾ, ಕುಮಾರ್ ಹಂಪಿ ಮತ್ತು ಸಲಗಾ ವಿಜಯ್ ಕಾಂಬಿನೇಷನ್ ಬಂದಿರುವ ಈ ಸಿನಿಮಾ ಪ್ರೇಕ್ಷಕರ ನಿರಾಸೆಯನ್ನು ಕೂಡ ಮುಟ್ಟಿದೆಯಾ? ಭೂಮಿ ಮತ್ತು ಗೌರವದ ಈ ಹೋರಾಟ ಹೇಗಿದೆ ತಿಳಿಯೋಣ ಬನ್ನಿ. ಎಸ್ ಗಾಯ್ಸ್, ಈ ಸಿನಿಮಾದ ಕಥೆ ಇತ್ತು 1980ಯಲ್ಲಿ ದಶಕದ ಗ್ರಾಮೀಣ ಕರ್ನಾಟಕ ಹಿನ್ನೆಲೆ ಕೂಡ ನಡೆಯುತ್ತೆ ಅಂತಬಹುದು. ಇಲ್ಲಿ ರಚರ್ಯ ಅಂದರೆ ದುನಿಯಾ ವಿಜಯ್ ಒಬ್ಬ ಸೌಮ್ಯ ಸ್ವಭಾವ ಕೂಲಿ ಕಾರ್ಮಿಕ, ಸ್ವಂತ ಭೂಮಿಯನ್ನು ಕೂಡ ಹೊಂದಬೇಕು ಅನ್ನುವುದು ಇವರ ದೊಡ್ಡ ಕನಸು. ಆದರೆ ಆ ಹಳ್ಳಿಯಲ್ಲಿ ಕೂಡ ಸಣ್ಣ ದನಿ ಅಂತ ಹೇಳ್ಬೋದು ರಾಜ್ವಿ ಶೆಟ್ಟಿ ಅನ್ನೋರ ಕ್ರೂರ ಜಮೀನುದಾರರ ಹಠಾಸ ಕೂಡ ಇರುತ್ತೆ. ಕಾನೂನು ಅನ್ಯಾಯ ಮತ್ತು ಬಡವರ ಭೂಮಿಯ ಹಕ್ಕಿನ ಸುತ್ತ ನಡೆಯುವ ಈ ಸಂಘರ್ಷ ಮತ್ತು ಯಾವ ಅನ್ನುವುದು ಈ ಚಿತ್ರದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಈ ಸಿನಿಮಾ ಕೂಡ ಎದ್ದು ಕಾಣುವ ಅಂಶವೆಂದರೆ ಅಂದುಕೊಂಡು ನೋಡಿದ್ರೆ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ನಟನೆ ಅಂತ ಹೇಳ್ಬೋದು. ದುನಿಯಾ ವಿಜಯ್ ಅವರ ಆ್ಯಕ್ಷನ್ ಹೀರೋ ಇಮೇಜ್ ಬಿಟ್ಟು ತುಂಬ ನೈಜವಾಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿಲನ್ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಇವರಿಬ್ಬರ ನಡುವಿನ ಫೇಸ್ ಆಫ್ ಸಿನಿಮಾ ಹೈಲೈಟ್ ಅಂತ ಹೇಳ್ಬೋದು. ಸುಧಾರಣೆ ಮತ್ತು ಜಾತಿ ವ್ಯವಸ್ಥೆಯ ಅನಿಷ್ಟಗಳ ಬಗ್ಗೆ ಸಿನಿಮಾದ ಗಂಭೀರವಾಗಿ ಚರ್ಚಿಸುವಂತೆ ಹೇಳ್ಬೋದು. ತಾಂತ್ರಿಕತೆ ಕೂಡ ನೋಡೋದಿದ್ರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಕಥೆ ಪೂರಕವಾಗಿದೆ ಅಂತ ಹೇಳ್ಬೋದು. ಆದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಕೂಡ ಮೇಲ್ ಡ್ರಾಮಾ ಸ್ವಲ್ಪ ಹೆಚ್ಚಾಗಿ ಅನಿಸುತ್ತದೆ. ಕೆಲವು ಕಡೆ ಕತೆ ಕೂಡ ತುಂಬ ನಿಧಾನವಾಗಿ ಸಾಗುತ್ತದೆ. ಪ್ರೇಕ್ಷಕರಿಗೆ ಸ್ವಲ್ಪ ಬೇಸರ ತರಿಸಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ಲ್ಯಾಂಡ್ ಲಾರ್ಡ್ ಕೇವಲ ಮಾಸ್ ಮಸಾಲ ಸಿನಿಮಾ ಅಲ್ಲ, ಇದೊಂದು ಅರ್ಥಪೂರ್ಣವಾದ ಸಾಮಾಜಿಕ ಕಳಕಳಿಯ ಚಿತ್ರ. ನೀವು ರಿಯಲಿಸ್ಟಿಕ್ ಆಗಿ ಸಿನಿಮಾಗಳನ್ನು ಕೂಡ ಇಷ್ಟಪಡುವುದಾದರೆ ಖಂಡಿತವಾಗಿ ಈ ಸಿನಿಮಾ ಕೂಡ ಒಮ್ಮೆ ಚಿತ್ರಮಂದಿರದಲ್ಲಿ ಕೂಡ ನೋಡಬಹುದು. ದುನಿಯಾ ವಿಜಯ್ ಅವರ ಹೊಸ ಪ್ರಯತ್ನ ಮೆಚ್ಚುಗೆ ಕೂಡ ಸಲ್ಲಿಸಬೇಕು. ನಿಮಗೆ ಈ ಸಿನಿಮಾದ ದುನಿಯಾ ವಿಜಯ್ ಅಥವಾ ರಾಜ್ಬಿ ಶೆಟ್ಟಿ ಇವರಿಬ್ಬರಲ್ಲಿ ಯಾವ ನಟನೆ ಕೂಡ ಹೆಚ್ಚು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಜೊತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ. ಎಡಿಟಿಂಗ್ ಬಗ್ಗೆ ಕೂಡ ನೋಡಿದ್ರೆ ಏನೆಲ್ಲ ಇರುತ್ತೆ ಎಡಿಟಿಂಗ್ ಅಂತ ಹೇಳ್ಬೋದು, ವಿಜುವಲ್ ಅಂತ ಹೇಳ್ಬೋದು. ಹೌದು, ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ವಿಜುವಲ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ರಚನೆಯ ಮುಗ್ಧತೆ ಮತ್ತು ಸಣ್ಣ ದನಿಯ ಕ್ರೌರ್ಯ ತೋರಿಸುವ ದೃಶ್ಯವನ್ನು ಕೂಡ ಸಮನಾಗಿ ಬಳಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಸಂಗೀತ ಬಗ್ಗೆ ಕೂಡ ನೋಡಿದ್ರೆ ವಿಮರ್ಶೆ ಮಾಡುವಾಗ ಹಿನ್ನೆಲೆಯಲ್ಲಿ ಕೂಡ ಲಾರ್ಡ್ ಚಿತ್ರದ ಥೀಮ್ ಮ್ಯೂಸಿಕನ್ನು ಕೂಡ ಕಡಿಮೆ ವ್ಯಾಲ್ಯೂಮ್ನಲ್ಲಿ ಪ್ಲೇ ಮಾಡಿದ್ದಾರೆ. ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಸಬ್ ಟೈಟಲ್ಸ್ ಅಂತ ಹೇಳ್ಬೋದು. ಮುಖ್ಯವಾದ ಪಾಯಿಂಟ್ಸ್ ಬಂದಾಗ ಸ್ಕ್ರೀನ್ ಮೇಲೆ ಕನ್ನಡದಲ್ಲಿ ಅಕ್ಷರಗಳು ಕೂಡ ಬರುವಂತೆ ಮಾಡಿ ಅಂತ ಕೂಡ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಅದನ್ನು ಕೂಡ ಬಲಿಸಿ ಅಂತ ಕೂಡ ಇಲ್ಲಿ ಪ್ರೇಕ್ಷಕರಂಥ ಯಾರಿಗೆ ಸಿನಿಮಾ ಅವರಿಗೆ ಯಾರು ಮಾಡ್ತಾರೆ ಅವರಿಗೆ ಕೂಡ ಒಂದು ಪಾಯಿಂಟ್ ಇಟ್ಟಿದ್ದಾರೆ. ಯಾಕಂದರೆ ಅದು ಕೂಡ ಮೇಯ್ನ್ ಆಗುತ್ತೆ ಅಂತ ಕೂಡ ಸಿನಿಮಾದಲ್ಲಿ ಕೂಡ ಅವರು ಹೇಳಿಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯೊಂದು ಸಿನಿಮಾದ ರಿವ್ಯೂ ಕೂಡ ನಮ್ಮ ಚಾನಲಲ್ಲಿ ಕೂಡ ಬಂದೇ ಬರುತ್ತೆ. ನೀವು ಒಂದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ.